ನಮ್ಮ ಅಣ್ಣ ಮಾಡಿರೋ ಉಪ್ಪಿಟ್ಟು. ಅಕ್ಕ ತಂಗಿಯರು ಇನ್ನ ಬಂದಿಲ್ಲ. ಗಂಡಿರು ಅವಳಿ ಎಂತಿದ್ದಕ್ಕೆ ಕೈ ಸಿಗುವುದು. ಒಬ್ಬಿಟ್ಟು ಬೇಯಿಸ್ತು ನಾನು ಮಜ್ಜಿಗೆ ತಿಂತೀವಿ ನಾವು ಅಂತ ಅದು ನನಗೆ ಹೇಳಕ್ಕಾಗ್ತೀವಿ ಮಾಡೋದು. ಯಾಕೆ ಕರೆಂಟ್ ಹೊಡೆದು ವೀಕ್ ಆಗಿದ್ದಾರೆ. ನಮ್ಗೆಲ್ಲ ಯಾವಾಗ ಕೋಪ ಬರುತ್ತೆ ನಮ್ಮ ಅಣ್ತಿರ್ನ ಚೆನ್ನಾಗಿ ಹೊಡೆದ್ರೆ. ಬಾಯ್ ಬಾಯ್. ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಮೊದಲನೇದಾಗಿ ಎಲ್ಲರಿಗೂ ಹೊಸ ಯುಗದ ಆದಿ ಅಂದರೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತಿನಿಂದ ನಮ್ಮ ಹೊಸ ವರ್ಷ ಶುರು ಆಗ್ತಾ ಇದೆ. ನೀವೇನೇನು ಅಂದ್ಕೊಂಡಿದ್ದೀರೋ ಎಲ್ಲ ಕೆಲಸದಲ್ಲೂ ನಿಮ್ಗಳಿಗೆ ಯಶಸ್ಸೇ ಸಿಗಲಿ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಹೊಸತನ್ನು ಹೊತ್ತು ಯುಗಾದಿ ಬಂದಿದೆ. ಈ ಯುಗಾದಿ ಎಲ್ಲರ ಬಾಳಲಿ ಹೊಸ ಹರ್ಷ ತರಲಿ, ಬದುಕಿನಲ್ಲಿ ನೆಮ್ಮದಿ ಇರುವಂತೆ ಮಾಡಲಿ ಅಂತ ಹೇಳ್ತಾ ಇವತ್ತಿನ ದಿನ ನಂದು ಶುರುವಾಗಿದ್ದು ಅಮ್ಮನ ಕೈಯಲ್ಲಿ ತಲೆಗೆ ಎಣ್ಣೆ ಹಚ್ಚಿಸ್ಕೊಳ್ಳೋದ್ರಿಂದ. ಯುಗಾದಿ ಹಬ್ಬ ಅಂದರೆ ಎಣ್ಣೆ ಸ್ನಾನ ಮಾಡೋದಂತೂ ಕಂಪಲ್ಸರಿ. ಸೊ ಅದರಿಂದ ನನ್ನ ಹಬ್ಬ ಶುರುವಾಯಿತು. ಹುಷಾರು. ಪಪ್ಪ ಆಗಲೇ ಮಾವಿನ ಸೊಪ್ಪೆಲ್ಲ ತಂದಿದ್ದಾರೆ. ಮಾವಿನ ಸೊಪ್ಪು, ಬೇವಿನ ಸೊಪ್ಪು. ಬೇವಿನ ಸೊಪ್ಪು ಬಂದ ತಕ್ಷಣ ಹಬ್ಬದ ಕಳೆ ಬರುತ್ತೆ ಮನೆಗೆ. ಬನ್ನಿ ಇವಾಗ ತೋರಣ ಕಟ್ಟೋದು ಸ್ಟಾರ್ಟ್ ಮಾಡೋಣ. ಈ ಸಲ ತೋರಣ ಕಟ್ಟೋ ಕಾಂಟ್ರ್ಯಾಕ್ಟ್ ನನಗೆ ಕೊಟ್ಟಿದ್ದಾರೆ ನಮ್ಮಮ್ಮ. ಎಲ್ಲರಿಗೂ ನಾನು ಮಾಡೋ ಮನೆಗೆ ಏನಂತ ಅಂದರೆ, ನೀವು ತೋರಣ ಕಟ್ಟಬೇಕಾದ್ರೆ ಸ್ಟೇಪಲ್ಸ್ ಆಗಲಿ ಮೆಟಲ್ಸ್ ಆಗಲಿ ಯೂಸ್ ಮಾಡೋದನ್ನ ದಯವಿಟ್ಟು ಅವಾಯ್ಡ್ ಮಾಡಿ. ಅದ್ರ ಬದಲು ಹಂಚಿ ಕಡ್ಡಿ ಮತ್ತು ಕಡ್ಡಿಗಳನ್ನ ಯೂಸ್ ಮಾಡಿಬಿಟ್ಟು ತೋರಣ ಕಟ್ಟಿ. ಯಾಕೆಂದರೆ ನಾವು ತೋರಣನ ಒಣಗಿದ ಮೇಲೆ ಬಿಸಾಕ್ತೀವಲ್ಲ, ಸೊ ಆವಾಗ ಎಷ್ಟೋ ಜಾನುವಾರುಗಳು ಅದನ್ನು ತಿನ್ನುತ್ತೆ. ಸೊ ಅವುಗಳಿಗೆ ಅಫೆಕ್ಟ್ ಆಗೋದು ನಿಲ್ಲುತ್ತೆ. ಹಾಗಾಗಿ ಡಿಗ್ರೇಡೇಬಲ್ ಮೆಟೀರಿಯಲ್ಸ್ನೇ ಯೂಸ್ ಮಾಡಿಬಿಟ್ಟು ತೋರಣ ಕಟ್ಟಿ. ಸ್ಟೇಪಲ್ಸ್ನೆಲ್ಲ ಯೂಸ್ ಮಾಡೋದು ದಯವಿಟ್ಟು ಅವಾಯ್ಡ್ ಮಾಡಿ. ಹಬ್ಬ ಅಂತ ಅಂದಮೇಲೆ ಸುಮಾರಷ್ಟು ಹಬ್ಬದ ಕೆಲಸಗಳಿರುತ್ತೆ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಅಂದರೆ ತೋರಣ ರೆಡಿ ಮಾಡಿ ತೋರಣ ಕಟ್ಟೋದು ಬಾಗಿಲುಗಳಿಗೆ. ಸೊ ಈ ಸಲ ಅಮ್ಮ ನನಗೆ ತೋರಣ ರೆಡಿ ಮಾಡಿ ಕಟ್ಟಕ್ಕೆ ಹೇಳಿದ್ರು. ಪ್ರತಿ ಸಲ ನಮ್ಮಪ್ಪ ತೋರಣ ರೆಡಿ ಮಾಡ್ತಿದ್ರು, ಬಟ್ ಈ ಸಲ ನಾನು ತೋರಣನ ರೆಡಿ ಮಾಡ್ತಿದ್ದೆ. ನನಗೆ ಈ ಪ್ರಾಸೆಸ್ ಈ ಥರ ರೆಡಿ ಮಾಡೋದಂದರೆ ತುಂಬಾ ಇಷ್ಟ. ಸೊ 2 ತೋರಣ ರೆಡಿ ಮಾಡಬೇಕಿತ್ತು. ಫಸ್ಟ್ ಮೇನ್ ಬಾಗಿಲಿಗೆ ತೋರಣ ರೆಡಿ ಮಾಡಿ ಕಟ್ಟಾಯಿತು. ಅದಾದಮೇಲೆ ದೇವ್ರ ಮನೆಗೂ ಕೂಡ ಒಂದು ತೋರಣನ ರೆಡಿ ಮಾಡಿ ಅದನ್ನು ಕಟ್ಟಿದೆ. ನೆಕ್ಸ್ಟ್ ಅದಾದಮೇಲೆ ಪೂಜೆಗೆ ರೆಡಿ ಮಾಡಿಕೊಂಡೆ. ತೋರಣ ಎಲ್ಲ ಕಟ್ ಆದಮೇಲೆ ಸ್ನಾನ ಮುಗಿಸ್ಕೊಂಡು ಬಂದು ದೇವ್ರ ಮನೆ ರೆಡಿ ಮಾಡೋಕ್ಕೆ ಕೂತ್ಕೊಂಡೆ. ಸೊ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಅರಿಶಿನ ಕುಂಕುಮ ಇಟ್ಟು ಕಳಶ ಕೂರಿಸಿ. ಈ ಸಲ ಕಳಶನ ಮಾವಿನ ಎಲೆ ಹಾಕಿ ಕೂರಿಸ್ತೀವಿ. ಯೂಶ್ವಲಿ ವಿಳ್ಯದೆಲೆ ಯೂಸ್ ಮಾಡ್ತೀವಿ, ಆದರೆ ಯುಗಾದಿ ಹಬ್ಬ ಆಗಿರೋದ್ರಿಂದ ಮಾವಿನ ಎಲೆ ಹಾಕಿ ಕಳಶನ ಕೂರಿಸಿದ್ವಿ. ಸೊ ಎಲ್ಲ ರೆಡಿ ಮಾಡಾದಮೇಲೆ ಪೂಜೆನೂ ನಡೀತು. ನಮ್ಮನೇಲಿ ಇವತ್ತು ಯುಗಾದಿ ಹಬ್ಬದ್ದು ಪೂಜೆ ಎಲ್ಲ ಮುಗೀತು, ತೋರಣ ಎಲ್ಲ ಕಟ್ಟಾಯಿತು. ಅಮ್ಮ ಫುಲ್ ವೆರೈಟಿ ಅಡುಗೆ ಮಾಡಿದ್ದಾರೆ. ಗೊತ್ತಲ್ಲ ಯುಗಾದಿ ಹಬ್ಬ ಅಂದರೆ ನಮಗೆ ಜೋರು ಹಬ್ಬ. ಸ್ಪೆಷಲ್ಸ್ ಏನು ಊಟದಲ್ಲಿ ಅಂದರೆ ಒಬ್ಬಟ್ಟು, ಮಾವಿನಕಾಯಿ ಚಿತ್ರಾನ್ನ, ಒಬ್ಬಟ್ಟು ಸಾರು, ಕಾಳು ಗೊಜ್ಜು, ಇನ್ನೂ ತುಂಬಾ ವೆರೈಟೀಸ್ ಮಾಡಿದ್ದಾರೆ. ಎಲ್ಲ ಇವಾಗ ಬ್ಯಾಟಿಂಗ್ ಮಾಡ್ತಾ ಇದ್ದೀನಿ ನಾನು. ಯುಗಾದಿ ಹಬ್ಬದ ಶುಭಾಶಯಗಳು ದೊಡ್ಡಿ. ನನಗೆ ನೀನು ಹೇಳಬೇಕು, ನಿನಗೂ ಯುಗಾದಿ ಹಬ್ಬದ ಶುಭಾಶಯಗಳು ಮಗಳೇ ಅಂತ. ಅಮ್ಮ ಒಬ್ಬಟ್ಟು ತರ್ತಾ ಇದ್ದಾರೆ, ನಾನು ಬೇಯಿಸಕ್ಕೆ ಬಂದಿದ್ದೀನಿ. ಈ ಥರ ಅಮ್ಮನ ಜೊತೆ ಮಾತುಕತೆ ಆಡಿಕೊಂಡು, ಹರಟೆ ಹೊಡ್ಕೊಂಡು, ಕಿತಾಪತಿ ಮಾಡಿಕೊಂಡು ಹಬ್ಬದ ದಿನದಲ್ಲಿ ಕಾಲ ಕಳೆಯೋಕ್ಕೆ ತುಂಬಾ ಇಷ್ಟ ಆಗುತ್ತೆ. ಸೊ ಒಬ್ಬಟ್ಟೆಲ್ಲ ಮಾಡಿ ನಾನು ಅಮ್ಮ ಸೇರಿಕೊಂಡು ಒಬ್ಬಟ್ಟು ಮಾಡಿದ್ವಿ ಈ ಸಲ. ಸೊ ಒಬ್ಬಟ್ಟೆಲ್ಲ ಮುಗ್ದಾದ್ಮೇಲೆ ನೆಕ್ಸ್ಟ್ ಕನಕ ಎಷ್ಟಿರಬೇಕು, ಹೂರ್ಣ ಎಷ್ಟಿರಬೇಕು? ಕನಕ ಸ್ವಲ್ಪ ಇರಬೇಕು, ಹೂರ್ಣ ಜಾಸ್ತಿ ಇರಬೇಕು. ನಾನು ಹೆಂಗೆ ತರ್ತಾ ಇದ್ದೀನಿ? ನೀನು ಇವಾಗ ಕರೆಕ್ಟಾಗಿ ಮಾಡ್ತಿದ್ದೆ, ಅವಾಗ ಕರೆಕ್ಟಾಗಿ ಮಾಡಿದ್ಯಾ?
ಕನ್ಕನೇ ಜಾಸ್ತಿ. ಒಬ್ಬಟ್ಟು ಮಾಡೋ ಪ್ರೊಸೀಜರ್ ಕನಕ ಅಂದ್ರೆ ಮೈದಾ ಹಿಟ್ಟಿಂದು ಸ್ವಲ್ಪ ಇರಬೇಕು, ಒಳಗಡೆ ಹಾಕೋ ಹೂರ್ಣ ಸ್ವೀಟ್ ಇದು ಜಾಸ್ತಿ ಇರಬೇಕು. ಸೊ ಅವಾಗ ನಮ್ಮ ಅಮ್ಮಂಗೆ ಪರ್ಫೆಕ್ಟ್ ಒಬ್ಬಟ್ಟು ಅಂತ. ಕನಕ ಜಾಸ್ತಿ ಹಾಕೊಂಡು ಒಬ್ಬಟ್ಟು ಯಾರಾದ್ರೂ ತಟ್ಬೋದಂತೆ, ಕನಕ ಕಡಿಮೆ ಹಾಕೊಂಡು ಒಬ್ಬಟ್ಟು ತಟ್ಟೋರ್ದು ಏನೋ ಪ್ರೊಫಿಷಿಯನ್ಸಿ ಅಂತ ಅಲ್ವಾ. ಇದು ಇಟ್ಟಿಟ್ಟಂಗೆ ಮಾಡುತ್ತೆ ತಿನ್ನೋದು. ಸೊ ಇಟ್ಟಿಟ್ಟಾಗಬಾರ್ದು ಅಂತ ಸ್ವೀಟ್ ಜಾಸ್ತಿ ಇರಬೇಕು ಅಂತನಾ? ಓಕೆ ಮಾ, ಸರಿ. ಇದು ನನ್ನ ಹಬ್ಬದ ಔಟ್ಫಿಟ್. ಮುಂಚೆ ಎಲ್ಲ ಹೆಂಗಿರ್ತಿದ್ದೆ ನಾನು ಅಂದ್ರೆ, ಹಬ್ಬ ಒಂದ್ ವಾರ ಇದೆ ಅಂತ ಒಂದ್ ವಾರ ಮುಂಚೆನೆ ನಾನು ಬಟ್ಟೆ ಎಲ್ಲ ತಗೊಂಡು ರೆಡಿಯಾಗಿ ಇಟ್ಕೊಂಡಿದ್ದೆ, ಹಬ್ಬ ಬರ್ತಿದೆ ಅಂತ. ಈ ವರ್ಷ ಮರ್ತೆ ಹೋಗಿದ್ದೀನಿ ಹೊಸ ಬಟ್ಟೆ ತಗೊಬೇಕು ಯುಗಾದಿ ಹಬ್ಬಕ್ಕೆ ಅಂತ. ನಮ್ಮ ಅಪ್ಪ ಕೇಳಿದ್ಮೇಲೆ ನೆನಪಾಯಿತು, ಹೊಸ ಬಟ್ಟೆ ತಗೊಂಡ ಮಗಳೇ ಅಂತ ನಮ್ಮ ಅಪ್ಪ ಕೇಳಿದ್ರು. ಸೊ ಆಮೇಲೆ ಹೋಗಿ ತಗೊಂಡು ಬಂದಿತ್ತು. ನಮ್ಮ ಅಪ್ಪ ಇಷ್ಟ ಆಯ್ತು, ಸಾಕು. ನಾನು ನಮ್ಮಮ್ಮ ನಮ್ಮ ಊರಿಗೆ ಹೋಗ್ತಿದ್ದೀವಿ. ಹಬ್ಬದ ದಿನ ಊರಿಗೆ ಹೋಗದೆ ಇದ್ರೆ ಹೆಂಗೆ ಹೇಳಿ? ಇವತ್ತು ನಾಳೆ ಹೊಸದಡ್ಕು ಎಲ್ಲ ಊರಲ್ಲೇ ಎಲ್ಲ ವ್ಲಾಗ್ ಮಾಡಿ ನಿಮಗೆ ತೋರಿಸ್ತೀನಿ. ಬನ್ನಿ ನಮ್ಮ ಊರಿಗೆ ಹೋಗೋಣ. 1 ಅವರ್ ಸಾಲಿಡ್ ಜರ್ನಿ ಆದಮೇಲೆ ನಾವು ಫೈನಲಿ ಚನ್ನಪಟ್ಟಣ ರೀಚ್ ಆದ್ವಿ. ಅಣ್ಣ ಬಸ್ ಸ್ಟಾಪಿಗೆ ಬರಬೇಕಾಗಿತ್ತು ಕರ್ಕೊಂಡು ಹೋಗೋಕ್ಕೆ, ಆದರೆ ಅವ್ನು ಬರೋದು ಲೇಟ್ ಆಗಿದ್ದರಿಂದ ನಾವೇ ನಡ್ಕೊಂಡು ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸ್ವಲ್ಪ ದೂರ. ನಮ್ಮ ಚನ್ನಪಟ್ಟಣದ ಪೋಸ್ಟ್ ಆಫೀಸ್ ರೋಡ್ ಎಷ್ಟು ಬಿಕೋ ಅಂತ ಇದೆ ಇವತ್ತು ಅಂದರೆ, ಗಿಜಿ ಗಿಜಿ ಅಂತಿರೋದು ಯಾವಾಗೂ. ಇವತ್ತು ಹಬ್ಬ ಆಗಿರೋದ್ರಿಂದ ಫುಲ್ಲು ಖಾಲಿ ಖಾಲಿ, ಅಂಗಡಿಗಳು ಕ್ಲೋಸ್, ಎಲ್ಲ ಹಬ್ಬಕ್ಕೆ ರಜಾ. ಈ ರೋಡು MG ರೋಡು ಚನ್ನಪಟ್ಟಣದಲ್ಲಿ ಯಾವಾಗೂ ಜನಜಂಗುಳಿ ಇದ್ದೇ ಇರುತ್ತೆ. ಎಲ್ಲ ಹಬ್ಬದಿಂದ ಫುಲ್ಲು ಖಾಲಿ. ನಮ್ಮ ಅಣ್ಣ ಬಸ್ ಸ್ಟಾಪ್ ಹತ್ರ ಬರ್ತೀನಿ ಅಂದ್ಬಿಟ್ಟು ಅಲ್ಲಿ ಗೇಟ್ ಆಗಿದೆ ಅಂತ ನಾವು ನಡ್ಕೊಂಡು ಹೋಗ್ತಿದ್ದೀವಿ. ಸುಸ್ತಾಯಿತು. ಆದರೂ ಏನಾದರೂ ಕರುಣೆ ಅನುಕಂಪ, ಬ್ಯಾಗ್ ಹೊತ್ಕೊ ಬರ್ತಾರೆ, ಸ್ವಲ್ಪ ಬೇಗ ಬರೋಣ. ನಮ್ಮ ಅಣ್ಣ ಓಡಿಸ್ದಾರ ಗಾಡಿ ಇಲ್ಲ, ನಮ್ಮ ಅಂಕಲ್ ಆಟೋನ ಎತ್ಕೊಂಡ್ಬಂದ್ಬಿಟ್ಟು ಬರೋರು ಟೈಮಿಗೆ ಬರಬೇಕು. ಏನಾರ ಅಲ್ಲಿ ಒಂದು 10 ನಿಮಿಷ ಬೇಗ ಹೊರಡ್ಬೇಕಪ್ಪ ಊರಿಂದ. ಬೆಂಗಳೂರಿಂದ ಬರ್ತಾವ್ರೆ ಪಾಪ, ಅವ್ರು ಕಾಯ್ಕೊಂಡು ನಿಂತಿರ್ತಾರೆ ಅಂತ ಬಸ್ ಸ್ಟಾಪ್ ಅಲ್ಲಿ. ಬೇರೆ ಗೇಟ್ ಆದ್ರೆ ಟ್ರೈನ್ ಹೋದ ತಕ್ಷಣ ಇಟ್ಟಿರ್ತಾರೆ, ಹಾ ಅಂದ್ರಲ್ಲಿ ನಿಂತಿ ಅದು ಹೋಗಿ ಸ್ವಲ್ಪ ದೂರ ಹೋಗೋವರೆಗೂ ಗೇಟ್ ತೆಗಿಯಲ್ರು. ನಮ್ಮ ಕಡೆ ಸೇಫ್ಟಿ ಮುಖ್ಯ ಜನರದು. ಈಗ ನಮ್ಮ ಅತ್ತೆನ ಎತ್ತಾಕೊಂಡು ಊರಿಗೆ ಹೋಗೋಣ ಅಂತ ನಮ್ಮ ಅತ್ತೆ ಮನೆಗೆ ಹೋಯ್ತಾ ಇದೀವಿ. ಅಭಿಷೇಕ್ ಅವರು ಆ ಭಯ ಇರಲಿ, ಮೂಟೆ ಹೊತ್ಕೊ ಬರುತ್ತೆ ಮಾತ್ರ ತಪ್ಪೋದಿಲ್ಲ. ಕೆಲಸ ಮಾಡೋದು ಬೇಡವಾ? ಒಂದು ಲ್ಯಾಪ್ಟಾಪ್ ಹಿಡ್ಕೊ ಬರ್ಬೇಕು, ಒಂದು ಯಾವುದೋ ಒಂದು ಪಾರ್ಟ್. ಹಾಂ, ಬೇರೆ ಏನು ಬೇಡ, ಬರೀ ಲ್ಯಾಪ್ಟಾಪ್ ಎತ್ಕೊಬತ್ತೀನಿ. ನೀವು ಹೆಂಗ ನೋಡಿ, ನೀವು ಹಾಕೊಳ್ಳಿ. ವಾ ಮಗ, ಮಗುವಿ, ಯುಗಾದಿ ಹಬ್ಬದ ಶುಭಾಶಯಗಳು ಮಗುವಿ. ಎದಳಪ್ಪ ಕಂದ, ಹಬ್ಬದ ದಿನ ಮನಿಕೊಂಡವನೆ. ಮಾಮ ಏನ್ ಸಮಾಚಾರ? ಹಬ್ಬ ಜೋರು. ಎಷ್ಟು ಕೋಲ್ಡ್ ಅದ ನೀರು ಅನ್ನೋದು. ಯುಗಾದಿ ಹಬ್ಬದ ಶುಭಾಶಯಗಳು. ನಾನೇ ಓಡಿಸೋದು ಈಗ ಆಟೋನ. ನೋಡಿ ಸೀರಿಯಸ್ ಆಗಿ ಆಟೋ ಕೆರೆ ಮೇಲೆ ನಂಬಿಕೆ ಕೆರೆ ಮೇಲೆ ಹೋಯ್ತದೆ. ನಂಬಿಕೆ ಇರೋರು ಮಾತ್ರ ಆಟೋಲ್ ಕುತ್ಕೋಬೇಕು. ನಾನು ಓಡಿಸೋದು ಆಟೋನ ಈಗ. ಇವನ್ ಮೇಲೆ ಆಸೆ ಇರೋರು ಬರ್ಬೇಡಿ. ರಾಂಪುರಕ್ಕೆ ಸ್ವಾಗತ ಸುಸ್ವಾಗತ. ಇಲ್ಲಿಂದ ಕಾಡು ರಸ್ತೆ, ಕಾಡು ರಸ್ತೆ, ಇದು ಕೆರೆ ಏರಿ. ಊಟಿಗೆ ಬರ್ತೀನಿ, ಆಮೇಲೆ ಸಾಯಂಕಾಲ ಬರ್ತೀನಿ. ಸಾಯಂಕಾಲ ಬರ್ತೀನಿ. ಯಾವಾಗೀನಿ
ನಾವು ಬೆಂಗಳೂರು ಸಾಯಂಕಾಲ ಬರ್ತೀನಿ ಇಲ್ಲ ನಾಳೆ ಹೋಗುವ ಬೇಡ ಇರ್ತದಮ್ಮ ನೈಟ್ ಬರ್ತೀನಲ್ವಾ ಡ್ಯೂಟಿ ಮುಗಿಸ್ಕೊ ಬರ್ತೀನಿ ಅಮ್ಮ ಇರ್ತದ ಅಂಕಲ್ ಇನ್ನ 3 ದಿನ ಸುಮ್ನೆ ಇರುಕಿಲ್ವೇ ನಮ್ಮೂರಲ್ಲಿ ಯುಗಾದಿ ಹಬ್ಬದ ಶುಭಾಶಯಗಳು ಸರ್ವರಿಗೂ ಒಳ್ಳೇದು ಮಾಡಲಿ ದೇವರೇ ಅಪ್ಪ ನಿನಗಿಂತ ಸೂರ್ಯ ದುಡ್ಕೋವಲ್ಲ ಓಪನ್ ಅದು ಮಾಡಿದ್ರಾ ಯಾಕೆ ಅದು ಇನ್ಸ್ಟಾಲ್ ಆಗಿಲ್ಲ ಇದು ಎಕ್ಸೆಲ್ ಓಪನ್ ಮಾಡಿ ತೋರಿಸ್ತಿಲ್ಲ ಡಾಕ್ಟರ್ಗೆ ಅಲ್ಲೇ ಹೊತ್ಕೊಂಡೋದ್ರೆ ಹಾಯ್ ಮಗಳ ನಮ್ ದೊಡ್ಡ ಚಿಕ್ಕಪ್ಪ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಥ್ಯಾಂಕ್ ಯು ಸೇಮ್ ಟು ಮಗಳ ಓ ಎಷ್ಟು ಸೈಲೆಂಟ್ ಆಗಿ ಯುಗಾದಿ ಹಬ್ಬದ ಪ್ರಯುಕ್ತ ಒಂದು ಕ್ವಶನ್ ಬೇವು ಬೆಲ್ಲ ಏನಕ್ಕೆ ತಿಂತೀವಿ ಯುಗಾದಿ ಹಬ್ಬದ ದಿನ ಸಿಹಿ ಜಾಸ್ತಿ ಇರ್ಲಿ ಕೈ ಕಮ್ಮಿ ಇರ್ಲಿ ಆದ್ರೆ ಈಕ್ವಲ್ ಆಗಿ ತಿಂತೀವಲ್ಲ ಈಕ್ವಲ್ ಏನ್ ತಿನ್ನಲ್ಲ ಬೆಲ್ಲನೇ ಜಾಸ್ತಿ ತಿಂತೀವಿ ನಾವು ಅಪ್ಪ ಎರಡು ಈಕ್ವಲ್ ಕಷ್ಟ ಸುಖ ಎರಡು ಇರ್ಬೇಕು ಜೀವನದಲ್ಲಿ ಅಂತ ಜೀವನದಲ್ಲಿ ಅದ್ರ ಅರ್ಥ ಹೌದು ಬೇವು ಬೆಲ್ಲ ಏನಕ್ಕೆ ತಿಂತೀವಿ ಯುಗಾದಿ ಹಬ್ಬದ ದಿನ ಯುಗಾದಿ ಕಷ್ಟ ಸುಖ ಎಲ್ಲ ಯಾವ ತರ ಜೀವನದಲ್ಲಿ ಬರ್ತದೆ ಅದೇ ತರ ಬೇವು ಬೆಲ್ಲ ತಿನ್ನೋದು ಆಮೇಲೆ ಎಣ್ಣೆ ಹಚ್ಕೊಂಡು ಏನಕ್ಕೆ ಸ್ನಾನ ಮಾಡ್ತೀವಿ ಮೈಗೆಲ್ಲ ಈ ಕ್ವಶನ್ಗೆ ಯಾರು ಆನ್ಸರ್ ಮಾಡ್ತಾ ಇಲ್ಲ ರಾಜಮ್ಮ ಅವ್ರನ್ನ ಕೇಳೋಣ ನಿಮ್ಮ ಪ್ರಕಾರ ಸಂಪ್ರದಾಯ ಸುಮ್ನೆ ಫಾಲೋ ಮಾಡ್ಬಿಡ್ತೀರಾ ಇಲ್ಲ ಮತ್ತೆ ಅಲ್ಲ ಕೇಳ್ಕೋಬೇಕು ನಾವುಗಳು ಕೇಳ್ದಂಗ್ ಮಕ್ಳು ಹೇಳ್ಬೇಕು ಅಬ್ದಿರೋ ಅಮ್ದಿರೋ ಏನಕ್ಕೆ ಗಂಡಿರು ಅವಳಿ ಎಂತಿದ್ದು ಕೈಗೆ ಸಿಗುದು ಆವಾಗ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ತಲೆಗೆ ತಿಕ್ಕಿ ತಟ್ಟಿ ತಟ್ಟಿ ಎಣ್ಣೆ ಹಾಕೋತೀವಲ್ಲ ಏಂತಿಗೆ ಹೇಳು ಹಾಕೋತಾರೆ ಏಂತಿಗೆ ಹಾಕೋದು ಮೊದಲನೇ ಹಬ್ಬ ಅಂತ ಹಾಯ್ ಮಾಡಿ ಈಗ ಬಾಯ್ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಹೇಳವ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಒಳ್ಳೇದಾಗ್ಲಿ ಮಕ್ಕಳಿಗೆ ಆಸೆ ಇನ್ನೇನ್ ಸಮಾಚಾರ ನೀನು ಸಮಾಚಾರ ಮಳೆ ಬೆಳೆ ಮಳೆ ಇಲ್ವಲ್ಲ ಬೆಳೆ ಆಗುತ್ತೆ ಯಾಕೆ ಮಳೆ ಬರ್ತಾ ಇಲ್ವಲ್ಲ ಯಾಕಪ್ಪ ಇಷ್ಟು ಕೆಳ ಉಂಟದ ಜಮ್ಮದಲ್ಲಿ ನಿಂತ್ಬಿಡ್ದು ಯುಗಾದಿ ಹಬ್ಬ ಸಾರಿ ಹಬ್ಬದ ದಿವಸ ಬಂದ್ರು ಹಬ್ಬದ ಮಾಡಕ್ ಬರೋದು ಅದ್ರ ಹಬ್ಬ ಯುಗಾದಿ ಹಬ್ಬದ ದಿನಾನೇ ಬರೋದೆ ಅವಾಗೆಲ್ಲ ಒಂದ್ಸಲ ಹಬ್ಬ ನಾಳಿಕೆ ಥರ ಜಂಸ ಮಾಡ್ಬೋದು ಇವಾಗ ಸರಿ ಏನೂ ಇಲ್ಲ ಕಾರಣ ಏನಿರ್ಬೋದು ಏನು ಯಾರೋ ಕಂಡಿರೋದು ಈ ಕಲಿಗುವೆ ಈ ಇದ್ಕುವೆ ಬರ್ತದೆ ಎಷ್ಟೊತ್ತಾಯ್ತು ಎಷ್ಟೊತ್ತಾಯ್ತು ಆ ಮಗಿನ ಶೂ ತಗೊಂಡಿರೋದು ಕಾಡಿಸ್ತಾವ್ರೆ ಅವಂದೇ ನಮ್ಗೆಲ್ಲ ಯಾವಾಗ ಕೋಪ ಬರುತ್ತೆ ನಮ್ಮ ಅಣ್ತೀರ್ನ ಚೆನ್ನಾಗಿ ಹೊಡಿದ್ರೆ ನನ್ನ ಕೋಪ ಎಲ್ಲ ಕಡಿಮೆ ಆಗುತ್ತೆ ಬೋಲ ಅಂದ್ರು ಐ ಅದನ್ನ ಹಾಕೊಳ್ಳಿ ಬಿಡ ಅದನ್ನ ಇಲ್ಲಿ ನೋಡ್ಲ ಸೂ ಏನ್ ನೋಡಿ ಕಾಯಿ ಹುಡ್ಗ ನೀನು ತಡ್ಕೊಟ್ಟವಳು ನಾನು ಕಾಯಿ ಹುರ್ದೋನ್ ನಾನು ಒಬ್ಬಿಟ್ಟು ಬೇಯಿಸ್ತೋನ್ ನಾನು ಕಾಯಿ ತುರ್ದೋರು ಯಾರು ನಾನು ಆಮೇಲೆ ತಿಂದಿದ್ ನೀನು ಇದ್ರಲ್ಲಿ ಹುರ್ದಿದ್ದು ಬೆಲ್ಲ ಎಲ್ಲ ಹುರ್ದಿದ್ದು ನಾನು ಕೊನೆಗೆ ರುಬ್ಬಿ ಆಡ್ಸ್ಕೊ ಬಂದವ್ರು ಇವ್ರು ಹೂರ್ಣನ ಕಣಕ ಹಾಕಿ ತಟ್ಟಿ ತವದ್ ಮೇಲೆ ಹಾಕ್ತಾರ ಇವ್ರು ತವದ್ ಮೇಲೆ ಬೇಯಿಸ್ತೋನ್ ನಾನು ತಟ್ಟದ್ ಇಂಪಾರ್ಟೆಂಟು ಬೇಯಿಸೋದ್ ಇಂಪಾರ್ಟೆಂಟು ನಮ್ಮ ಅಣ್ಣ ಮಾಡಿರೋ ಒಪ್ಪಿಟ್ಟು ಒಂದ್ ಸೀಸ್ಬಿಟ್ಟದೆ ಅದು ಮಮ್ಮಿ ಬೇಡ ಅಂದ್ರೆ ಉರಿ ಜಾಸ್ತಿ ಕೊಡುವಂತು ಎಲ್ಲ ಚೆನ್ನಾಗಿಲ್ಲರದೆಲ್ಲ ಮಮ್ಮಿ ಮೇಲೆ ಇದು ಮಮ್ಮಿ ಇದು ಸಖತ್ತಾಗತ್ತಲ್ಲ ಇದು ಯಾರು ಮಾಡುದು ಅದೇನಾಯ್ತು ಹೇಳಿ ನೀವು ಅದೇ ಉರಿ ಜಾಸ್ತಿ ಫಸ್ಟು ಕಾದಿರ್ಲಿಲ್ಲ ಚೆನ್ನಾಗದೆ 10 ರೂಪಾಯಿ ಕೊಟ್ಟು ನಾನು ವಾಪಸ್ ಕೊಟ್ಬಿಡೋದ ಅವ್ರ ಫೋನ್ ನಮ್ಮ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಇನ್ನ ಬಂದಿಲ್ಲ. ಅರ್ಪಿತಾ ಆರ್ವಿ ಅವರು ಅಕ್ಕೂರಲ್ಲಿದ್ದಾರೆ. ಸೊ ತವ್ರ ಮನೆಗೆ ನಾಳೆ ಬೆಳಿಗ್ಗೆ ಹೊಸದಡ್ ದಿನ ಬರ್ತಾರಂತೆ. ಮಿಸ್ಸಿ
ನನ್ನ ದೊಡ್ಡ ಮೈನ ಬಂದಿಲ್ಲ, ಲೋಕ ಸಂಚಾರಕ್ಕೆ ಹೋಗಿದ್ದಾರೆ ಅವ್ರು ಇವತ್ತು. ಯಶೋದಮ್ಮ ಶಬಾಷ್, ಕೀಪ್ ಇಟ್ ಅಪ್. ನಾನು ಹೇಳ್ಕೊಟ್ಟಿದ್ದೀನ ಅಚ್ಚುಕಟ್ಟಾಗಿ ಮಾಡಿದ್ದೀನಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಡು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಆದಷ್ಟು ಬೇಗ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ.